ಹಲೋ, ಇವತ್ತು ನಾನು ಈ ಥರ ಟ್ಯಾಸಲ್ಸ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀರಲ್ಲ, ಈ ಥರ ಡಿಸೈನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ಯಾವ ಥರ ಟ್ಯಾಸಲ್ಸ್ ಇದನ್ನು ಮಾಡೋದು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸುತ್ತಲೂ ಈ ಥರ 1/4 ಇಂಚು ಬಟ್ಟೆ ಇರೋ ಥರ ನಾವು ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಥರ ಫೇಸಿಂಗಲ್ಲಿ ಇಟ್ಕೊಬೇಕು. ಎಷ್ಟು ಫೇಸಲ್ಲಿ ಇಟ್ಕೊಬೇಕು, ಥರ ಫೇಸ್ ಟು ಫೇಸಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮೇಲ್ಗಡೆನೇ ಇಟ್ಕೊಂಡು, ಉಲ್ಟಾ ಇರುತ್ತಲ್ಲ ಅದ್ರ ಮೇಲ್ಗಡೆನೇ ಇಟ್ಕೊಂಡು, ಡೋರಿ ಇರುತ್ತಲ್ಲ ಈ ಡೋರಿನ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದು ಹಾಫ್ ಸುತ್ತ ಈಗ ಈ ಫ್ಲವರ್ ಇದೆಯಲ್ಲ ಎಡ್ಜಸ್ಸು, ಈ ಎಡ್ಜಸ್ಸಲ್ಲಿ ಸುತ್ತ ಸ್ಟಿಚ್ ಮಾಡ್ಕೊತಾ ಬರಬೇಕು. ಫುಲ್ ಎಲ್ಲ ಸ್ಟಿಚ್ ಮಾಡಿಬಿಡಿ. ಒಂದು ಅರ್ಧ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊತಾ ಬನ್ನಿ. ಈಗ ನೋಡಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ಡೋರಿನ ಅಲ್ಲಿ ಸೇರಿಸ್ಕೊತ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇದನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಸ್ಲೋ ಅಲ್ಲಿ ಸ್ಟಿಚ್ ಮಾಡ್ಕೊತಾ ಹೋಗಿ, ಏಕೆಂದರೆ ಫ್ಲವರ್ಸ್ ಎಡ್ಜಸ್ ಎಲ್ಲ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಸಲ ನೋಡ್ಕೊಳ್ಳಿ ಆ ಫ್ಲವರು ಕರೆಕ್ಟಾಗಿ ಅಲ್ಲೇ ಕೂತ್ಕೊಂಡಿದ್ಯಾ ಕೆಳಗಡೆ ಎಲ್ಲ ಅಂತ. ಈ ಥರ ಸ್ಟಿಚ್ ಆದಮೇಲೆ ಈ ಥರ ತಕ್ಕೊಂಡು ನೀಟಾಗಿ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ಕೋಬೇಕು. ಈ ಥರ ಎಲ್ಲ ಸ್ಟಿಚ್ ಆದಮೇಲೆ ಈ ಥರ ಉಲ್ಟಾ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಉಲ್ಟಾ ಟರ್ನ್ ಮಾಡಿಕೊಂಡು ಈ ಪೆಟಲ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಬರಬೇಕು ಅಂದರೆ ಈ ಥರ ಪೆನ್ಸಿಲು, ಪೆನ್ನು ಏನಾದರೂ ತಗೊಂಡು ಈ ಥರ ಸ್ವಲ್ಪ ಹಿಂಗೆ ಮೂವ್ ಮಾಡಿ. ನೋಡಿ ಈ ಥರ ಮೂವ್ ಮಾಡಿದ್ದಾದಮೇಲೆ ಇದರೊಳಗಡೆ ಸ್ವಲ್ಪ ಬಟ್ಟೆ ಪೀಸಸ್ ಇರುತ್ತಲ್ಲ, ಆ ಬಟ್ಟೆ ಪೀಸಸ್ ಎಲ್ಲ ಸ್ವಲ್ಪ ಒಳಗಡೆ ಹಾಕಿ ಒಳಗಡೆ ಹಾಕಿ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ತೀವಿ. ಸ್ಪ್ರೆಡ್ ಮಾಡಿದ್ಮೇಲೆ ಇದಿರುತ್ತಲ್ಲ ಈ ಬಟ್ಟೆನ ಹೀಗೆ ಸೇರಿಸ್ಕೊತಾ ಒಳಗಡೆ ಸ್ಟಿಚ್ ಮಾಡ್ಕೊತಾ ಹೋಗಿ. ಅಂದರೆ ಸೇರಿಸ್ಕೊತಾ ನಾನಿಲ್ಲಿ ದಾರದಲ್ಲಿ ಸ್ಟಿಚ್ ಮಾಡ್ಕೊತಾ ಹೋಗ್ತೀನಿ. ನೋಡಿ ಇವಾಗ ಈ ಥರ ಇದೆಯಲ್ಲ, ಇವಾಗ ಇದು ನಿಂಗೆ ಒಳಗಡೆ ಸೇರಿಸ್ಕೊತಾ ಈ ಬಟ್ಟೆ ಇರುತ್ತಲ್ಲ ಇದನ್ನು ನೀಟಾಗಿ ಒಳಗಡೆ ತಳ್ಳಿಬಿಟ್ಟು ಡಿಸೈನ್ ಮಾತ್ರ ಇರೋ ಥರ ಹೊಲ್ಕೊಂಡು ಹೋಗಬೇಕು.
ನೋಡಿ ಈಸಿ ಇದೆ ಮಾಡೋದು, ಅಷ್ಟೇನು ಕಷ್ಟ ಇಲ್ಲ. ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀರಲ್ಲ ಆವಾಗ ಈ ಥರ ಡಿಸೈನ್ಸ್ ಎಲ್ಲ ಇರುತ್ತೆ, ಟ್ಯಾಸಲ್ಸ್ ಈ ಥರ ಡಿಸೈನ್ಸ್ ಎಲ್ಲ ಬರುತ್ತೆ, ಆವಾಗ ಈಸಿಯಾಗಿ ಮಾಡ್ಕೋಬೋದು. ಇದರೊಳಗಡೆ ಬಟ್ಟೆ ಪೀಸಾದರೂ ತುಂಬೋದು ಅಥವಾ ಕಾಟನ್ ಹತ್ತಿ ಇದ್ರೂ ಅದನ್ನು ತುಂಬೋದು. ಕೈಯಲ್ಲಿ ಒಂದು ಸಲ ಈ ಥರ ತಳ್ಕೊಳ್ತಾ ಹೋಗಿ, ಅವಾಗ ನೀಟಾಗಿ ಬರುತ್ತೆ. ಕೈಯಲ್ಲಿ ಒಂದು ಈ ಥರ ತೊಳ್ಕೊಳ್ಳಿ. ನೋಡಿ ಈ ಥರ ಫೈನಲೆಲ್ಲ ಆದಮೇಲೆ ಇಲ್ಲೆಲ್ಲ ತಂದುಬಿಟ್ಟು ಇಲ್ಲೊಂದು ಲಾಕ್ ಮಾಡಬೇಕು. ಈ ಥರ ಡಬಲ್ ಈ ಥರ ಇದು ಮಾಡಿಬಿಟ್ಟು ಲಾಕ್ ಮಾಡಿ ಕಟ್ ಮಾಡ್ಕೊಬೇಕು. ಇದು ಎಕ್ಸ್ಟ್ರಾಸ್ ಎಲ್ಲ ಇದಿದೆಯಲ್ಲ ಇದೆಲ್ಲ ಕಟ್ ಮಾಡ್ಕೊಂಡು ಅದು ಫೈನಲಿ ಟ್ಯಾಸಲ್ಸ್ ರೆಡಿ ಆಯಿತು. ಇಷ್ಟೇ ಈಸಿಯಾಗಿ ರೆಡಿ ಆಯಿತು.